ಈ 5 ಚಾಪ್ಟರ್ಸ್ ಮಾಡಿಕೊಂಡು 5 ಮಿನಿಟ್ಸಲ್ಲಿ ಎಷ್ಟು ಬೇಗ 26 ಮಾರ್ಕ್ಸ್ ಬರುತ್ತೆ ಅಂತ ಇವಾಗ ಹೇಳ್ಕೊಡ್ತೀನಿ. ಈ 5 ಚಾಪ್ಟರ್ಸು ತುಂಬ ಈಸಿ ಚಾಪ್ಟರ್ ಆಗಿರೋದ್ರಿಂದ ತುಂಬ ಕ್ವಿಕ್ಕಾಗಿ ಇದನ್ನ ನಾವು ಪ್ರಿಪೇರ್ ಆಗ್ಬೋದು. ಸೊ ಫಸ್ಟ್ ಚಾಪ್ಟ್ರಲ್ಲಿ ನಮಗಿರೋದು ಕಾನ್ಸೆಪ್ಟ್ಸು ಇರ್ರಾಷನಾಲಿಟಿ ಪ್ರೂಫು, LCM ಆ್ಯಂಡ್ HCF ಮತ್ತು ಪ್ರೈಮ್ ಫ್ಯಾಕ್ಟರೈಸೇಷನ್. ಇದಿಷ್ಟು ಬಂದರೆ ನಿಮಗೆ ಸಿಗುತ್ತೆ 5 ಮಾರ್ಕ್ಸ್ ಫ್ರಮ್ ರಿಯಲ್ ನಂಬರ್ಸ್. ನೆಕ್ಸ್ಟ್ ಬಂದು ಪಾಲಿನಾಮಿಯಲ್ಸ್ ಚಾಪ್ಟ್ರಲ್ಲಿ ನಿಮಗೆ ಫ್ಯಾಕ್ಟರೈಸೇಷನ್ ಬರುತ್ತಾ, ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ರಿಲೇಷನ್ ಗೊತ್ತಿರಬೇಕು, ಐಡೆಂಟಿಟೀಸ್ ಗೊತ್ತಿರಬೇಕು, ಪಾಲಿನಾಮಿಯಲ್ ಫ್ರೇಮ್ ಮಾಡಲಿಕ್ಕೆ ಬರಬೇಕು, ಆಮೇಲೆ ಗ್ರಾಫ್ ನೋಡಿಬಿಟ್ಟು ಪಾಲಿನಾಮಿಯಲ್ ಯಾವುದೋ ಝೀರೋಸ್ ಯಾವುದು ಅಂತ ಕಂಡಿಡಿದ್ರೆ ನಿಮಗೆ ಮತ್ತೆ ಸಿಗುತ್ತೆ ಇಲ್ಲಿ 5 ಮಾರ್ಕ್ಸ್. ನೆಕ್ಸ್ಟ್ ಚಾಪ್ಟರ್ ನಿಮಗೆ ಸಿಗುತ್ತೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಇಲ್ಲಿ ನಿಮಗೆ ಬಿಹೇವಿಯರ್ ಆಫ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಗೊತ್ತಿರಬೇಕು, ಇದ್ರದ್ದು ರೇಷಿಯೋಸ್ ಗೊತ್ತಿರಬೇಕು, ಕೋಎಫಿಷಿಯಂಟ್ ರೇಷಿಯೋಸ್, ಗ್ರಾಫಿಕಲ್ ಮೆಥಡ್ ಗೊತ್ತಿದ್ರೆ ಸಾಕು, ಮತ್ತು ಲೀನಿಯರ್ ಇಕ್ವೇಷನ್ನ ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ಎಲಿಮಿನೇಷನ್ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಗೊತ್ತಿದ್ರೆ ನಿಮಗೆ ಸಿಗುತ್ತೆ ಟೋಟಲ್ 8 ಮಾರ್ಕ್ಸ್. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಮೀನ್, ಮೀಡಿಯನ್, ಮೋಡ್ ಮೂರೇ ಕಾನ್ಸೆಪ್ಟ್ ಇರೋದು. ಈ 3 ಕಾನ್ಸೆಪ್ಟನ್ನು ಅಪ್ಲೈ ಮಾಡಿಕೊಂಡು ಗಿವನ್ ಟೇಬಲಿಂದ ಮೀನ್, ಮೀಡಿಯನ್, ಮೋಡ್ ತಗೊಳ್ಳಿ, ಫಾರ್ಮುಲಾ ಕರೆಕ್ಟಾಗಿ ಬರೀರಿ, ಯೂನಿಟ್ಸ್ ಇದ್ದರೆ ಬರೀರಿ, ಇಷ್ಟಿದ್ರೆ ನಿಮಗೆ ಸಿಗುತ್ತೆ 4 ಮಾರ್ಕ್ಸ್. ಲಾಸ್ಟ್ ಚಾಪ್ಟರ್ ಬಂದು ಪ್ರಾಬಬಿಲಿಟಿ. ಇಲ್ಲಿ ನಿಮಗೆ ಗೊತ್ತಾಗಬೇಕು ಪ್ರಾಬಬಿಲಿಟಿ ರೇಂಜು ಮತ್ತು ಸಮ್ ಆಫ್ ಎಲಿಮೆಂಟ್ರಿ ಈವೆಂಟ್ಸ್ ಈಕ್ವಲ್ ಟು 1 ಅಂತ. ಕಾಯಿನ್ಸ್, ಡೈಸ್ ಆ್ಯಂಡ್ ನಂಬರ್ಸ್, ಬಾಲ್ಸ್ ಈ ಥರ ಇರೋದ್ರಲ್ಲಿ ಕ್ವೆಶನ್ಸ್ ಬರ್ತವೆ. ಈ ಕ್ವೆಶನ್ಸ್ ನಿಮಗೆ ಒಂದ್ಸಾರಿ ಟೇಬಲ್ನ ನೋಡಿಕೊಂಡು ಸಾಲ್ವ್ ಮಾಡಿದರೆ, ಪ್ರಾಬಬಿಲಿಟಿ ಫಾರ್ಮುಲಾನೇ ಬರೆದ್ಬಿಟ್ಟು ನೀಟಾಗಿ ಸಾಲ್ವ್ ಮಾಡಿದ್ರೆ ನಿಮಗಿಲ್ಲಿ ಮತ್ತೆ ಸಿಗುತ್ತೆ 4 ಮಾರ್ಕ್ಸ್. ಟೋಟಲ್ 26 ಮಾರ್ಕ್ಸು ನಿಮಗೆ ಈ 5 ಚಾಪ್ಟರಿಂದ ಸಿಗುತ್ತೆ. ವೆರಿ ಈಸಿ ಚಾಪ್ಟರ್ಸ್. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀರಲ್ವಾ? ಇದೆಲ್ಲ ಚಾಪ್ಟರ್ದು ಕ್ವಿಕ್ ರಿವಿಷನ್ನ ನಾನು ನಿಮಗೆ ಅತಿ ಶೀಘ್ರವಾಗಿ ತರ್ತೀನಿ. ನಿಮಗೆ ಮತ್ತೇನು ಟಿಪ್ಸ್ ಬೇಕು ಅಂತ ಕಾಮೆಂಟಲ್ಲಿ ಹೇಳಿ.